ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದ ಆಟೋ ನಗರ ಕಾಲೋನಿಯಲ್ಲಿನ ಸರ್ಕಾರಿ ಉದ್ಯಾನವನದ ಜಾಗವನ್ನ ಪ್ರಭಾವಿ ವ್ಯಕ್ತಿಗಳು ಒತ್ತುವರಿ ಮಾಡಿಕೊಂಡಿದ್ದು ಒತ್ತುವರಿ ತೆರವು ಮಾಡಲು ನಗರಸಭೆ ಅಧಿಕಾರಿಗಳು ಮುಂದಾಗ್ತಿಲ್ಲ. ಹೀಗಾಗಿ ಸರ್ಕಾರಿ ಜಮೀನನ್ನ ಸಂರಕ್ಷಣೆ ಮಾಡಿ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರಿಗೆ ಸಾಮಾಜಿಕ ಕಾರ್ಯಕರ್ತರಾದಂತಹ ನವಾಜ್ ಮನವಿ ಪತ್ರ ಸಲ್ಲಿಸಿದ್ದಾರೆ. ಇನ್ನು ಆಟೋ ನಗರದ 115/1 ಹಾಗೂ 115/3ರಲ್ಲಿ ಸರ್ಕಾರಿ ಜಾಗದಲ್ಲಿ ಗ್ಯಾರೇಜ್ ಹಾಗೂ ಕಾಂಪ್ಲೆಕ್ಸ್ ಕಟ್ಟಲಾಗಿದೆ. ಅಲ್ಲದೆ ಬಸವ ಕಲ್ಯಾಣ ನಗರದಲ್ಲಿ 420 ಎಕರೆ ವಕ್ಫ್ ಆಸ್ತಿಯನ್ನ ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮಾಡಿದ್ದಾರೆ. ಇನ್ನು ಅದೇ ಜಾಗದಲ್ಲಿ ಕಾಂಪ್ಲೆಕ್ಸ್ ಹಾಗೂ ಮನೆಗಳನ್ನು ಕೂಡ ಕಟ್ಟಿದ್ದಾರೆ. ಅಂತವರ ವಿರುದ್ಧ ಕ್ರಮ ಕೈಗೊಂಡು ಸರ್ಕಾರಿ ಜಮೀನನ್ನ ಸಂರಕ್ಷಣೆ ಮಾಡಬೇಕೆಂದು ದಾಖಲೆ ಸಮೇತ ಜಿಲ್ಲಾಧಿಕಾರಿಗಳಿಗೆ ಸಾಮಾಜಿಕ ಕಾರ್ಯಕರ್ತರಾದಂತಹ ನವಾಜ್ ದೂರು ನೀಡಿದ್ದಾರೆ. ನಾವು ಇವತ್ತು ಬೀದರ್ ಡಿಸ್ಟಿಕ್ DC ಅವ್ರ ಹತ್ತಿರ ಬಂದಿದ್ದೇವೆ. ಬಸವ ಕಲ್ಯಾಣದಲ್ಲಿ ಮೊನ್ನೆ ಆಟೋ ನಗರದಲ್ಲಿ ಒಂದು ಗಾರ್ಡನ್ ಜಾಗ ತೆರವು ಮಾಡಿದ್ದಾರೆ. ಅದೇ ರೀತಿ ಬಸವ ಕಲ್ಯಾಣದಲ್ಲಿ ಇನ್ನೂ ಒಂದು CMC ಅವರು ನಮಗೆ RTI ಹಾಕಿದ್ರು. ಅವ್ರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. 157ಕ್ಕಿಂತ ಜಾಸ್ತಿ 200 ಸಮೀಪ ಗಾರ್ಡನ್ ಇವೆ. ಅದರಲ್ಲಿ ನಾವು ಬೇರೆ ಆಟೋ ನಗರದಲ್ಲಿ 115/1 ಅದರಲ್ಲೂ ಗಾರ್ಡನ್ದಲ್ಲಿ ಇದು ಕಟ್ಕೊಂಡಿದ್ದಾರೆ, ಗ್ಯಾರೇಜ್ ಹಾಕ್ಕೊಂಡಿದ್ದಾರೆ. ಟೌನ್ ಪ್ಲಾನಿಂಗ್ ಲೇಔಟ್ ನನ್ನ ಹತ್ತಿರ ಇದೆ 115/3 ಅದರಲ್ಲೂ ಕಾಂಪ್ಲೆಕ್ಸ್ ಕಟ್ಕೊಂಡಿದ್ದಾರೆ. ಇಂಥ ಆಟೋ ನಗರದಲ್ಲಿ ಬೇರೆ ಬೇರೆ ಸೈಡ್ನೂ ಇದ್ದಾವೆ. ಮತ್ತು ಬಸವ ಕಲ್ಯಾಣದ ಭಾಳಷ್ಟು CA ಸೈಡ್ ಸರ್ಕಾರದ ಆಸ್ತಿ ಏನೇನಿವೆ ಅವು ಎಲ್ಲ ಆಸ್ತಿಗಳು ಭಾಳಷ್ಟು ಜನ ತಮ್ಮ ಅಧಿಕಾರದ ಇದರದಿಂದ ತಮ್ಮ ಪ್ರಭಾವದಿಂದ ಜನರ ಇದು ಸರ್ಕಾರದ ಆಸ್ತಿ ಕಬ್ಜಾ ಮಾಡಿದ್ದಾರೆ. ಅಂಥವ್ರ ವಿರುದ್ಧ ನಾವು ಆಲ್ರೆಡಿ ಕಮಿಷನರ್ ಅವ್ರಿಗೂ ಕೊಟ್ಟಿದ್ದೇವೆ ಲೆಟರ್. ಅದು ಯಾರ್ಯಾರು ಕಬ್ಜಾ ಮಾಡಿದ್ದಾರೆ ಅವ್ರದ್ದೆಲ್ಲ ಕಬ್ಜಾ ತೆಗೆದು ಅದು ಸರ್ಕಾರಕ್ಕೆ ವಾಪಸ್ ಬರಬೇಕು. ನಮ್ಮ ಬಸವ ಕಲ್ಯಾಣ ಶಾಸಕರು ಮಾಜಿ ಬಸವ ಕಲ್ಯಾಣ ಶಾಸಕರು ಶರಣು ಸಲ್ಗರ್ ಅವ್ರನ್ನೂ ಕೂಡ ಹೇಳಿದ್ದಾರೆ 5 ಕೋಟಿ ಆಸ್ತಿ ಉಳಿತು ಅಂತ. ಇಲ್ಲ ಬಸವ ಕಲ್ಯಾಣದ ಏನರ ನಂದು ಪ್ರಕಾರ ಒಂದು CMCದೆ ಒಂದು 100-200 crores ಪ್ರಾಪರ್ಟಿ ಇದ್ದಿರ್ಬೋದು. ಅದನ್ನು ಉಳಿಸಿದ್ರು ಭಾಳ ಚೆನ್ನಾಗಿರ್ತದೆ. ಬಸವ ಕಲ್ಯಾಣ ಜನರದ್ದು ಎಲ್ಲ ಒಳ್ಳೇದಾಯ್ತದು. ಅದೇ ರೀತಿ ಬಸವ ಕಲ್ಯಾಣದಲ್ಲಿ ವಫ್ ಪ್ರಾಪರ್ಟಿ ಒಂದು ಎಕ್ಸಾಂಪಲ್ ಪ್ರಕಾರ ರಾಜೇ ಬಕ್ಸಾರ್ ದರ್ಗಾದೆ ಏನರ 470 ಎಕರ್ಸ್ ಲ್ಯಾಂಡ್ ಇದೆ. ಅದರಲ್ಲಿ ಈಗ ದರ್ಗಾಕ್ಕೆ ಉಳಿದಿದ್ದು ಓನ್ಲಿ 30 ಎಕರ್ಸ್ನೂ ಉಳಿದಿಲ್ಲ. ಬಾಕಿ 420 ಎಕರ್ಸ್ ಲ್ಯಾಂಡ್ ಎಲ್ಲಿ ಹೋಯ್ತು ಅಂತ ಅದು ಎಲ್ಲ ಐಡೆಂಟಿಫೈ ಮಾಡಿ ಅದು ಎಷ್ಟು ದರ್ಗಾದ ಜಾಗ ಇರಲಿ, ನಗರಸಭಾ ಜಾಗ ಇರಲಿ, ಟೌನ್ ಪ್ಲಾನಿಂಗ್ದವ್ರ ಜಾಗ ಇರಲಿ, ಯಾರ್ದ್ಯಾರ ಜಾಗ ಇದೆ ಅದು ಯಾರ್ದವ್ರದ್ದು ಹ್ಯಾಂಡ್ ಓವರ್ ಆಗಬೇಕು. ನಗರಸಭಾದ ಇದ್ದರು ಗೋರ್ಮೆಂಟ್ ಯಾವುದ್ಯಾವ್ದು ಪ್ರಾಪರ್ಟಿ ಇದೆ ಅದು ಗೋರ್ಮೆಂಟ್ ಹ್ಯಾಂಡ್ ಓವರ್ ಆಗಬೇಕು. ಯಾರನ್ನೂ ಕಬ್ಜಾ ಮಾಡ್ಕೊಂಡ್ರು ಅದು ವಾಪಸ್ ತೆಗೆದು ಸರ್ಕಾರ ಮುನ್ಸಿಪಾಲ್ಟಿ ತಮ್ಮ ಹ್ಯಾಂಡ್ ಓವರ್ ಕೊಡಬೇಕಂತೂ ನಾನು ಆಲ್ರೆಡಿ ಈಗ ಮೊನ್ನೆ ನಗರಸಭೆಯಿಂದ ತೆರವು ಕಾರ್ಯಾಚರಣೆ ಈಗ ಒಂದು ಕಡೆ ಮಾಡಿದ್ದಾರೆ. ಒಂದು ಕಡೆ ಮಾಡಿದ್ರು ನಡೆಯಲ್ಲ. ಬೇರೆ ಕಡೆನೂ ಆಲ್ರೆಡಿ ನಾನು ನಗರಸಭಾದ ಅಧಿಕಾರಿಗಳಿಗೂ ತಂದಿದ್ದೀನಿ. ಅವರಿಗೆ ನಾನು ಆಲ್ರೆಡಿ ಲೆಟರ್ನು ಕೊಟ್ಟಿದ್ದೀನಿ. 6 ತಾರೀಕಿಗೆ ನಾನು ಇನ್ವಾರ್ಡ್ದಲ್ಲಿ ಅವ್ರಿಗೆ ಭೇಟಿಯಾಗಿ ನಾನು ಎಲ್ಲ ಲೇಔಟ್ ಕಾಪಿನೂ ಕೊಟ್ಟಿದ್ದೀನಿ. ಅದರ ಜೊತೆ ಇನ್ವಾರ್ಡ್ದಲ್ಲೂ ಎಂಟ್ರಿ ಮಾಡಿಸಿದ್ದೀನಿ. ಇಂಥವು ಎಷ್ಟೆಷ್ಟವ ಎಲ್ಲ ನಾವು ವಾರ್ನಿಂಗ್ ಕೊಟ್ಟಿದ್ದ ಅಂತ ಹೇಳಿದ್ದಾರೆ ಕಮಿಷನರ್ ಅವರು. ವಾರ್ನಿಲ್ಲ, ಎಲ್ಲ ಕಡೆ ಎಲ್ಲ ಇನ್ಫೆಕ್ಷನ್ ಕೊಟ್ಟು ಯಾರ್ಯಾರು ಎಲ್ಲ ಅಧಿಕಾರಿಗಳು ಕಳಿಸಿ ಅದು ಐಡೆಂಟಿಫೈ ಮಾಡಿ ಅದು ವಾಪಸ್ ಫೆನ್ಸಿಂಗ್ ಮಾಡಿ ಅದು ಡೆವಲಪ್ ಮಾಡಬೇಕಂತ ನಂದು ಇಷ್ಟೇ ವಿನಂತಿ.